ಬಿಬಿಎಂಪಿ ಹೋಗಿ ಗ್ರೇಟರ್ ಬೆಂಗಳೂರು ಆಗಿದೆ, ಆದ್ರೂ ಕೂಡ ಕಳಪೆ ಕಾಮಗಾರಿ ನಿಲ್ತಾ ಇಲ್ಲ. ಜಿಬಿಎ ಆದ್ಮೇಲೆ ನೋಡಿ ಬೆಂಗಳೂರು ಯಾವ ರೀತಿಯಾಗಿ ಗುಂಡಿ ಮುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಸಚಿವರು. ಆದ್ರೆ ಇಲ್ಲಿ ಕಳಪೆ ಕಾಮಗಾರಿ ಮುಗಿಯುವ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಡಾಮರ್ ಹಾಕಿದ 2 ದಿನಕ್ಕೆ ರಸ್ತೆ ಕಿತ್ತು ಬರ್ತಾ ಇದೆ. ಗಾರ್ವೆಬಾವಿ ಪಾಳ್ಯದಲ್ಲಿ ಕಳಪೆ ಡಾಂಬರೀಕರಣ ಆಗಿರುವಂತಹ ಆರೋಪ ಕೇಳಿ ಬಂದಿದೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿದೆ ಗಾರ್ವೆಬಾವಿ ಪಾಳ್ಯ. ಬೆಂಗಳೂರು ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಮಗಾರಿ ನಡೆದಿತ್ತು. ಆದರೆ ರಸ್ತೆಯಲ್ಲಿ ಈಗ ನಿಂತಿದ್ದಂತಹ ವಾಹನಗಳನ್ನ ತೆರವು ಮಾಡದೇನೆ, ಎಲ್ಲಿ ರಸ್ತೆಯಲ್ಲಿ ವಾಹನಗಳು ನಿಂತಿತ್ತಲ್ಲ ಅಲ್ಲೇ ಆ ಜಾಗನ ಹಾಗೇನೆ ಬಿಟ್ಟು ಡಾಂಬರ್ ಮಾಡಿದಾರಂತೆ. ಎಷ್ಟು ಚೆನ್ನಾಗಿ ಡಾಂಬರ್ ಮಾಡಿದ್ದಾರೆ ನೋಡಿ, ಎಷ್ಟು ಯೋಚನೆ ಮಾಡಿದ್ದಾರೆ ಅಂತ ಪ್ಲಾನ್ ಇವ್ರದ್ದು. ವಾಹನಗಳು ನಿಂತಿದ್ದ ಸ್ಥಳ ಖಾಲಿ ಬಿಟ್ಟು ಬೇಕಾಬಿಟ್ಟಿ ಡಾಂಬರ್ ಮಾಡಿದ್ದಾರೆ. ಜಿಬಿಎ ಕಳಪೆ ಕಾಮಗಾರಿ ಬಗ್ಗೆ ಸ್ಥಳೀಯ ಜನರು ಹಿಡಿ ಶಾಪವನ್ನ ಹಾಕಿದ್ದಾರೆ. ಡಾಂಬರ್ ಹಾಕಿದ್ರು ಕೂಡ ಸ್ಕಿಡ್ ಆಗಿ ಬೀಳ್ತಾ ಇದ್ದಾರಂತೆ ಸವಾರರು. ಕಳಪೆ ರಸ್ತೆ ಕಾಮಗಾರಿ ಮಾಡಿರುವ ಆರೋಪದ ಜೊತೆಗೆ ಎಲ್ಲೆಲ್ಲಿ ವೆಹಿಕಲ್ಗಳನ್ನ ಅಲ್ಲಿ ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡಿರ್ತಾರಲ್ಲ ಆ ಜಾಗನ ಹಾಗೇನೇ ಬಿಟ್ಟು ಇವರು ಡಾಂಬರ್ ಮಾಡಿದ್ದಾರೆ. ಈ ರೀತಿಯಾದಂತಹ ಒಂದು ಕೆಲಸ ಮಾಡಬೇಕಾಗಿತ್ತ? ಅಷ್ಟರ ಮಟ್ಟಿಗೆ ಇವರ ಈ ಒಂದು ಕೆಲಸಕ್ಕೆ ಹಿಡಿದಂತಹ ಕೈಗನ್ನಡಿ ಎಷ್ಟು ನೀಟಾಗಿ ಮಾಡ್ತಾರೆ ಅನ್ನೋದಕ್ಕೆ ನೋಡಿ, ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಿದ್ದಾರೆ, ಆ ಜಾಗ ಹಾಗೇ ಬಿಟ್ಟಿದ್ದಾರೆ, ಡಾಂಬರ್ ಮಾಡಿದ್ದಾರೆ. ಈ ಬೇರೆ ಕಡೆಗಳಲ್ಲಿ ಈ ತರದ ಕೆಲಸ ಕಾರ್ಯಗಳಿಗೆ ಇವರು ಇಂತಹ ಒಂದು ನಾವು ಚೆನ್ನಾಗಿ ಮಾಡ್ತೀವಿ ಆ ಥರ ಈ ಥರ ಅಂತ ಹೇಳಿ ಕೊಚ್ಕೊಳ್ತಾರಲ್ಲ, ಇದರ ಅವಶ್ಯಕತೆ ಇತ್ತ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಗ್ರಾಮಸ್ಥರು, ಆ ಭಾಗದ ಜನರು ಸಾಕಷ್ಟು ಆಕ್ರೋಶವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಆನೇಕಲ್ ಚಂದ್ರಪ್ಪ ಸಂಪೂರ್ಣವಾದ ಮಾಹಿತಿಯನ್ನ ಪ್ರತ್ಯಕ್ಷ ವರದಿಯ ಮೂಲಕ ಕೊಟ್ಟಿದ್ದಾರೆ, ನೋಡೋಣ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದರೂ ಕೂಡ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ತಾ ಇಲ್ಲ ಅಂತ ಒಂದಷ್ಟು ಆರೋಪಗಳಿದ್ದಾವೆ. ಈ ಸಂಬಂಧಪಟ್ಟಂತಹ ಬೆಂಗಳೂರು ದಕ್ಷಿಣ ಪಾಲಿಕೆ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬೆಂಗಳೂರು ದಕ್ಷಿಣ ಪಾಲಿಕೆಯ ಗಾರ್ವೆಬಾವಿ ಪಾಳ್ಯದ ವಾರ್ಡ್ ನಲ್ಲಿ ಸದ್ಯ ನಾವಿದ್ದೇವೆ. ಇಲ್ಲಿ ಕಳೆದ 2 ದಿನಗಳಿಂದ ರಸ್ತೆ ಡಾಂಬರೀಕರಣ ಕಾಮಗಾರಿ ಮಾಡಲಾಗಿದೆ. ಈ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿದೆ ಅನ್ನುವಂಥದ್ದು ಆರೋಪ ಕೇಳಿ ಬಂದಿದೆ. ಸದ್ಯ ನೀವು ದೃಶ್ಯ ಕಾಣ್ಬೋದು, ನಾವು ಗಾರ್ವೆಬಾವಿ ಪಾಳ್ಯದ ಏನು 2 ದಿನಗಳಿಂದ ಡಾಂಬರೀಕರಣ ಆಗಲಿದೆ ಆ ಒಂದು ರಸ್ತೆ ಬಳಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಕಾಣ್ಬೋದು, ರಸ್ತೆ ಬದಿ ಒಂದು ಕಾರು ರಿಪೇರಿಯಾಗಿ ನಿಂತಿದೆ. ಆ ಕಾರನ್ನ ಪಕ್ಕಕ್ಕೆ ಸರಿಸದೆ ಏನು ಡಾಂಬರೀಕರಣ ಹಾಕಲಾಗಿದೆ. ಕಾರನ್ನ ಏನು ಪಾರ್ಕಿಂಗ್ ಮಾಡಿದ್ದಾರೆ, ಆ ಪ್ಲೇಸ್ ಕೂಡ ಖಾಲಿ ಬಿಟ್ಟು ಉಳಿದಕ್ಕೆ ಏನು ಡಾಂಬರೀಕರಣ ಹಾಕಿರುವಂಥದ್ದು. ಆದ್ರೆ ಈ ಡಾಂಬರ್ ಏನು ಕಾಮಗಾರಿ ಮಾಡಿದ್ದಾರೆ ಇದು ಕ್ವಾಲಿಟಿ ಇದೆಯಾ ಅನ್ನೋದನ್ನ ಚೆಕ್ ಮಾಡೋದಾದ್ರೆ ನೀವು ದೃಶ್ಯಗಳು ನೋಡ್ಬೋದು ಯಾವ ರೀತಿ ಕಿತ್ತು ಬರ್ತದೆ ಡಾಂಬರ್ ಅನ್ನುವಂಥದ್ದು. ಕೈಯಿಂದ ಕಿತ್ತರೂ ಕೂಡ ಈ ರೀತಿ ಡಾಂಬರು ಕೈಗೆ ಕಿತ್ತು ಬರ್ತಾ ಇದೆ. ಯಾವ ರೀತಿ ಇವರು ಕ್ವಾಲಿಟಿ ವರ್ಕ್ ಮಾಡಿದ್ರು ಅನ್ನೋದನ್ನ ನೀವು ದೃಶ್ಯಗಳಲ್ಲಿ ಕಾಣ್ಬೋದು. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಕೋಟಿ ವೈಟ್ ಟ್ಯಾಪಿಂಗ್ ಇರ್ಬೋದು, ಡಾಂಬರೀಕರಣ ಇರ್ಬೋದು, ಜೊತೆಗೆ ಗುಂಡಿ ಮುಚ್ಚುವಂತಹ ಕಾಮಗಾರಿಗೆ ಕೋಟಿ ಖರ್ಚು ಮಾಡ್ತಾ ಇದೆ. ಆದರೆ ಇಲ್ಲಿ ಬೊಮ್ಮನಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಾರ್ವೆಬಾವಿ ಪಾಳ್ಯದ ವಾರ್ಡ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಡಾಂಬರೀಕರಣದ ಕಾಮಗಾರಿಯ ಗುಣಮಟ್ಟ ನೀವು ನೋಡಿದ್ರೆ ಜನಸಾಮಾನ್ಯರು ಹೇಳುವಂಥದ್ದು ನಿಜ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿದೆ. ಕೈಯಲ್ಲಿ ಕೀಳ್ತಾ ಇದ್ರೆ ಅದು ಹೊರಗಡೆ ಬರ್ತದೆ ಅಂತಂದ್ರೆ ಇಲ್ಲಿನ ಸ್ಥಳೀಯರು ಆರೋಪ ಮಾಡುವಂಥದ್ದು ನೆಪ ಮಾತ್ರಕ್ಕೆ ಇವರು ಲಕ್ಷ ಅನುದಾನ ಏನು ಬಿಡುಗಡೆ ಆಗ್ತದೆ ಅದನ್ನ ಕೊಳ್ಳೆ ಹೊಡಿಲಿಕ್ಕೆ ಈ ರೀತಿಯ ಒಂದು ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ. ಇನ್ನಾದ್ರೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಮತ್ತೆ ಇಲ್ಲಿ ಇರ್ತಕ್ಕಂಥ ಸ್ಥಳೀಯವಾಗಿ ಬೊಮ್ಮನಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂಜಿನಿಯರ್ಸ್ ಇರ್ಬೋದು, AW ಇರ್ಬೋದು, ಇವ್ರು ಯಾರು ಕೂಡ ಈ ಒಂದು ಕಾಮಗಾರಿ ಬಗ್ಗೆ ಕೇಳಿದ್ರೆ ಅವರಿಗೆ ಸರಿಯಾದ ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನಾದರೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಸಾರ್ವಜನಿಕ ಹಣ ಈ ರೀತಿ ಪೋಲಾಗದ ರೀತಿಯಲ್ಲಿ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳೋ ರೀತಿಯಲ್ಲಿ ಕ್ರಮ ವಹಿಸ್ತಾರ ಎಂಬುದನ್ನ ಕಾದು ನೋಡ್ಬೇಕಿದೆ. ಆದೂರ್ ಚಂದ್ರು, ನ್ಯೂಸ್ 18 ಬೊಮ್ಮನಹಳ್ಳಿ. ರಾತ್ರಿ 2 ಗಂಟೆ ರಾತ್ರಿದಲ್ಲಿ ಬಂದು ಎಲ್ಲ ಮಲಗಿರ್ತೀವಿ ಸರ್, ನಾವು ಟಯರ್ಡ್ ಆಗಿರ್ತೀವಿ, ಮಲಗಿರ್ತೀವಿ. ಬಂದ್ರು ಕಳ್ರ ತರ ಹಾಕೊಂಡು ಓಡ್ಬಿಟ್ರು ಸರ್ ಅವರು. ಸರ್ ಧೂಳು ತುಂಬಾ ಹೆವಿ ಡಸ್ಟ್ ಹೊಡೆದ್ಬಿಟ್ಟಿದ್ದಾರೆ. ತಾರ್ ಹಾಕ್ಬಿಟ್ಟು ಅದ್ರ ಮೇಲೆ ಡಸ್ಟ್, ತುಂಬಾ ಹೆವಿ ಡಸ್ಟ್ ಸರ್. ಒಂದು ಗಾಡಿ ಹೋದ್ರೆ ಗಾಡಿ ಹಿಂದ್ಗಡೆ ಫುಲ್ ನಾವು ಬೆಳ್ಳಗಾಗ್ಬಿಡ್ತೀವಿ ಸರ್, ಅಷ್ಟು ಆ ಲೆವೆಲ್ಗೆ ಇದೆ ತುಂಬಾ ಸ್ಕಿಡ್ ಆಗಿ 4-5 ಜನ ನಿನ್ನೆಯಿಂದ 4-5 ಗಾಡಿಗಳು ಸ್ಕಿಡ್ ಆಗಿ ಕೈ ಎಲ್ಲ ತರ್ಚ್ಕೊಂಡು ಹೋಗಿದೆ, ರಕ್ತ ಬರೋಂಗಾಗಿದೆ ಸರ್. ಡಾಂಬರ್ ಆದ್ರೆ ಕ್ವಾಲಿಟಿ ಇದೆಯಾ? ಇಲ್ಲ ಸರ್, ಕ್ವಾಲಿಟಿ ಇಲ್ಲ. ಮತ್ತೆ ಈ ಸೈಡ್ ಅಲ್ಲಿ ಹಾಕಿದಾರಲ್ವಾ ಸರ್, ಈ ರೋಡ್ ಸೈಡ್ ಅಲ್ಲಿ ಹಾಕಿದಾರಲ್ಲ ಅಲ್ಲೆಲ್ಲ ಫುಲ್ ಎದ್ದೇಳ್ತಿದೆ ಸರ್. ಏನಾದ್ರು ರೋಲರ್ ಹಾಕಿಲ್ಲ, ಏನಿಲ್ಲ, ಪೂರ್ತಿ ನೀವು ನೋಡ್ಬೋದು ಸರ್ ಹೆಂಗೆ ಎದ್ದೇಳ್ತಾ ಇದೆ ಅಂದ್ರೆ. ಡಸ್ಟ್ ಹೊಡೆದ್ ಬಿಟ್ಟಿದ್ದಾರೆ, ಸೈಡಲ್ಲೆಲ್ಲ ಎತ್ತು ಹಾಕ್ಬಿಟ್ಟಿದ್ದಾರೆ ಸರ್ ಎಲ್ಲಾನು. ಅದೇ ಸರಿಯಾಗಿ ಹಾಕಿಲ್ವೇನೋ ಅದಕ್ಕೆ ಡಸ್ಟ್ ಹೊಡೆದ್ ಬಿಟ್ಟಿದ್ದಾರೆ, ಪೂರ್ತಿ ಬೆಳ್ಳಕ್ ಕಾಣ್ಲಿ ಅಂತಿದೆ ಸರ್. ಕಾಮಗಾರಿ ಇವಾಗ ಏನ್ ನಡೆದಿದೆ ಅಂತ ನೀವೇ ನೋಡ್ತಿದ್ದೀರಾ, ಇಲ್ಲಿ ಯಾವ ತರ ನಡೆದಿದೆ, ಗುಣಮಟ್ಟ ಇಲ್ಲ, ಏನೋ ಕಾಟಾಚಾರಕ್ಕೆ ಹಾಕೋಗಿದ್ದಾರೆ. ಇವಾಗ ಒಂದು ನೈಟಲ್ಲಿ ಹಾಕೋಗಿದ್ದಾರೆ, ಯಾವ ತರ ಏನು ಅಂತ ಗೊತ್ತಿಲ್ಲ. ಇದು
ವೆಹಿಕಲ್ ನಿಲ್ಸಿದ್ದಾರೆ. ವೆಹಿಕಲ್ ನಿಲ್ಸಿರೋ ಜಾಗ ಬಿಟ್ಬಿಟ್ಟು ಪಕ್ಕದಲ್ಲಿ ಹಾಕೋಗಿದ್ದಾರೆ ಎಲ್ಲನೂ. ಏನೂ ಇಲ್ಲ, ಕಿತ್ತು ಬರ್ತಾ ಇದೆ, ಎಲ್ಲ ಧೂಳಾಗಿದೆ. ಮುಂಚೆನಾರು ಚೆನ್ನಾಗಿತ್ತು, ಇವಾಗ ಪೂರ್ತಿ ಧೂಳಾಗಿದೆ ಎಲ್ಲ. ಸರ್ ಕಾಂಟ್ರಾಕ್ಟ್ ಅವ್ರು ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ. ಕಾಂಟ್ರಾಕ್ಟ್ ಯಾರು ಅಂತಾನೂ ನಮಗೆ ಗೊತ್ತಿರಲ್ಲ. ಇಲ್ಲಿ ಬಂದು ಏನೋ ಹಾಕೋಗಿದ್ದಾರೆ ಇಲ್ಲಿ ಮರಪಾಡಿಗೆ ಅವರು. ರಾತ್ರಿ ಹಾಕಿದ್ದಾರೆ. ಇದು ಫಸ್ಟ್ ಸ್ವಲ್ಪ ಗುಂಡಿ ಮುಚ್ಚೋಗಿದ್ರು, ಅದ್ರಿಂದ ಮುಂದಿನ ದಿನ ಬಂದ್ಬಿಟ್ಟು ಅದ್ರ ನೆಕ್ಸ್ಟ್ ದಿನ ಬಂದ್ಬಿಟ್ಟು ನೈಟಲ್ಲಿ ಹಾಕೋಗಿದ್ದಾರೆ. ಜಲ್ಲಿ ಹಾಕ್ಬೇಕು, ಟಾರ್ಪ್ ಸ್ಪ್ರೇ ಮಾಡ್ಬೇಕು, ಇದೆಲ್ಲ ಇದೆ. ಇದು ಯಾವುದು ಮಾಡಿಲ್ಲ, ಇರೋದ್ರ ಮೇಲೆ ಹಾಕೋಗಿದ್ದಾರೆ ಎಲ್ಲ ಬಂದ್ಬಿಟ್ಟು. ಅದು ಏನೋ ಅದು ಒಂದು ಕ್ವಾಲಿಟಿಯಾಗೂ ಹಾಕಿಲ್ಲ, ಏನೋ ಮೇಲೆ ಒಂದು ಫ್ಲಾಶ್ ಮಾಡ್ದಂಗೆ ಹಾಕೋಗಿದ್ದಾರೆ.